ನಮಸ್ತೆ, ನಾನು ನಿಮ್ಮ ವೀಣಾ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ. ಇವತ್ತು ರೀಸನಿಂಗ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಟ್ರಿಕ್ ಹೇಳ್ತಾ ಇದ್ದೀನಿ. ಎಲ್ರು ಬನ್ನಿ ನೋಡೋಣ. ಹೌದಾ, ನಮಗ ರೀಸನಿಂಗ್ ಮಾಡೋ ಮುಂದ ಕೋಡಿಂಗ್ ಡಿಕೋಡಿಂಗ್ ಒಳಗ ಅಪೋಸಿಟ್ ಲೆಟರ್ಸ್ ಬಗ್ಗೆ ಬರ್ತದ ಒಂದು ಕಾನ್ಸೆಪ್ಟ್. ಹೌದಾ, ಅಪೋಸಿಟ್ ಲೆಟರ್ ಬಂದಾಗ ಎ ಅಂದ್ರೆ ಜೆಡ್, ಬಿ ಅಂದ್ರೆ ವೈ, ಸಿ ಅಂದ್ರೆ ಎಕ್ಸ್, ಡಿ ಅಂದ್ರೆ ಡಬ್ಲ್ಯೂ, ಇ ಅಂದ್ರೆ ವಿ, ಎಫ್ ಅಂದ್ರೆ ವಿ, ಜಿ ಅಂದ್ರೆ ಟಿ, ಹೆಚ್ ಅಂದ್ರೆ ಎಸ್, ಐ ಅಪೋಸಿಟ್ ಆರ್, ಜೆ ಅಪೋಸಿಟ್ ಕ್ಯೂ, ಕೆ ಅಪೋಸಿಟ್ ಪಿ, ಎಲ್ ಅಪೋಸಿಟ್ ಓ, ಎಂ ಅಪೋಸಿಟ್ ಎನ್ ಅಂತ ನೋಡ್ತೀವಿ. ಹೌದಾ, ಇದನ್ನ ಈಸಿ ಟ್ರಿಕ್ ಅಲ್ಲಿ ಕಥೆ ಮುಖಾಂತರ ಹೆಂಗ್ ನೆನಪಿಟ್ಕೊಳ್ಳೋದು ಅಂತ ನೋಡ್ತೀವಿ. ಬರ್ರಿ ಈ ಕೆಳಗಿಂದ ಮ್ಯಾಗ್ ಹೋಗೋನು. ಎಂ ಎನ್ ಅಂದ್ರೆ ಏನು? ಮ್ಯಾನ್ ಅಂತ ಹೇಳಿ ನೆನಪಿಟ್ಕೊಳ್ಳೋನು. ಒಬ್ಬವ ಮ್ಯಾನ್ ಇರ್ತಾನ. ಹೌದಾ, ಮ್ಯಾನ್ ಏನಿರ್ತಾನಪ್ಪ ಅಂತಂದ್ರ ಲವ್ ಮಾಡ್ತಾನ. ಎಲ್ ಓ ನೋಡ್ರಿ ಲೆಟರ್ ಅದಾವು. ಲವ್ ಮಾಡ್ತಾನ. ಅವ ಏನಿರ್ತಾನಂದ್ರ ಕಿಂಗ್ ಇರ್ತಾನ. ಎಲ್ಲಿದು? ಪ್ಯಾಲೇಸ್. ಪ್ಯಾಲೇಸ್ ಕಿಂಗ್ ಅಂದ್ರೆ ಕೆ ಅಪೋಸಿಟ್ ಪಿ ಅಂತ ನೆನ್ಪಿಟ್ಕೋಬೇಕು. ಪ್ಯಾಲೇಸ್ ಕಿಂಗ್ ಏನ್ ಮಾಡ್ತಾನಂದ್ರ ಜಂಗಲ್ ಕ್ವೀನ್ ಅನ್ನ ಲವ್ ಮಾಡ್ತಾನ. ಜಂಗಲ್ ಕ್ವೀನ್ ಜೆ ಮತ್ತೆ ಕ್ಯೂ ಅಪೋಸಿಟ್ ಜಂಗಲ್. ಮ್ಯಾನಿಗೆ ಲವ್ ಆಗ್ತದ. ಯಾರು? ಕಿಂಗ್. ಪ್ಯಾಲೇಸ್ ಕಿಂಗ್ ಇರ್ತಾನ, ಅವಂಗ ಜಂಗಲ್ ಕ್ವೀನ್ ಮೇಲೆ ಲವ್ ಆಗ್ತದ. ಜಂಗಲ್ ಕ್ವೀನ್ ಎಲ್ಲಿ ಹೊಂಟಿರ್ತಾಳಪ್ಪ ಅಂದ್ರ ಇಂಡಿಯನ್ ರೈಲ್ವೆ. ಎಲ್ಲಿ ಹೋಗಿರ್ತಾಳಂದ್ರ ಇಂಡಿಯನ್ ರೈಲ್ವೆದಾಗ ಪ್ರಯಾಣ ಮಾಡ್ತಿರ್ತಾಳ. ಐ ಮತ್ತು ಆರ್ ಅಪೋಸಿಟ್ ಅಂತ ನೋಡ್ತೀವಿ. ಹೌದಾ, ಅವ ಇಂಡಿಯನ್ ರೈಲ್ವೆ ತಪ್ಪಿಸ್ಕೋತಾನ. ಅವಾಗ ಏನ್ ಮಾಡ್ತಾನಂದ್ರ ಹಾರ್ಸ್ ಮೇಲೆ ರೈಡ್ ಮಾಡ್ಕೋತ ಆಕಿನ್ ಪಿಕಪ್ ಇದು ಹಿಡಿಬೇಕು ಅಂತ ಹೋಗ್ತಾನ. ಆಮೇಲೆ ಲಾಸ್ಟಿಗೆ ಗಾಟ್ ಅಂದ್ರ ಕೂಡಿದ. ಇಬ್ರು ಹಾರ್ಸ್ ಆಮೇಲೆ ಇಂಡಿಯನ್ ರೈಲ್ವೆ ಕೂಡಿದು ಜಂಗಲ್ ಕ್ವೀನ್ ಆಮೇಲೆ ಕಿಂಗ್ ಕೂಡಿದ್ರು. ಆಮೇಲೆ ಫಾರ್ ಯು ಅಂತ ಹೇಳ್ತಾನ. ಫಾರ್ ಯು, ಎಫ್ ಅಪೋಸಿಟ್ ಯು ಇದೆ. ಹೌದಾ, ಅಂದ್ರೆ ನಿನಗೋಸ್ಕರ ಬಂದೀನಿ. ಆಮೇಲೆ ಇಬ್ರು ಕೂಡಿದ್ಮೇಲೆ ಏನಾಗ್ತದ? ಇವೆಂಟ್ ಆಗ್ತದ. ಇವೆಂಟ್ ಅಂದ್ರ ಮ್ಯಾರೇಜ್ ಆಗ್ತದ. ಮ್ಯಾರೇಜ್ ಆದ್ಮೇಲೆ ಮ್ಯಾರೇಜಿಗೆ ಬಂದವ್ರು ಏನ್ ಮಾಡ್ತಾರಂದ್ರ ಡಾರ್ಕ್ ವೈಫ್ ಅದಾಳ. ರಾಜನ್ ಹೆಂಡತಿ ಹೆಂಗದಾಳ? ಡಾರ್ಕ್ ಅದಾಳ. ಡಾರ್ಕ್ ವೈಫ್ ಅದಾಳ ಅಂತ ಹೇಳ್ತಾರ. ಹೌದಾ, ಇವರಿಬ್ಬರು ಮ್ಯಾರೇಜ್ ಟೈಮಿಗೆ ಸಿಟಿ ಒಳಗ ಏನ್ ಮಾಡ್ತಾರಂದ್ರೆ, ಯಾಕಂದ್ರೆ ರಾಜ ಇರ್ತಾನಲ್ಲ, ಸಿಟಿ ಒಳಗ ಏನ್ ಮಾಡ್ತಾರ? ಎಕ್ಸ್ಮಾಸ್ ಟ್ರೀ ಮಾಡ್ತಾರ. ಎಕ್ಸ್ಮಾಸ್ ಟ್ರೀ ಗಿಫ್ಟ್ ಕೊಡ್ತಾರ. ಆಮೇಲೆ ಲಾಸ್ಟಿಗೆ ಏನು ಬಾಯ್ ಹುಡ್ತದ ಇಬ್ಬರಿಗೆ ಒಂದು. ಆಮೇಲೆ A to Z ಕಂಪ್ಲೀಟ್. ಹೌದಾ.